ಬೋರ್ಡ್ ತೀರ್ಮಾನ ಮಾಡೋದು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಾದ್ರೂ ದೆಹಲಿಯಿಂದ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಆಗೋದು. ಇವನೇನು ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್? ಈಗ ಅವರು 4 ಜನ ಸೇರ್ಕೊಂಡು ಈ ಮೂರ್ಖತನದ ಮಾತುಗಳು ಮಾತಾಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಬುದ್ಧಿವಂತರಿದ್ದೀರಿ, ಆದ್ರೆ ನೀವು ಅರ್ಥ ಮಾಡ್ಕೋಬೇಕು. ಯಾರು ಒಪ್ಪಕ್ಕೆ ತಯಾರಿಲ್ಲ. ಮಹಾರಾಷ್ಟ್ರದಲ್ಲಿ 233 ಸೀಟ್ ಗೆದ್ರು ಕೂಡ ಮುಖ್ಯಮಂತ್ರಿ ಮಾಡಕ್ಕೆ 4-5 ದಿವಸ ಆಯ್ತು. ಅಲ್ಲಿ ಪಕ್ಷ ಅಂತ ಇರ್ತದೆ, ಪಕ್ಷದ ಹೈಕಮಾಂಡ್ ಇರ್ತದೆ, ಅಳೆದು ತೂಗಿ ಯಾರು ಮಾಡ್ಬೇಕು ಮಾಡ್ತಾರೆ. ಇನ್ನೂ ಏನೂ ಇಲ್ಲ. ಇವರು ಏನೋ ಒಬ್ಬ MLA ಇದ್ಕೊಂಡು ಇವರೇ ಮುಖ್ಯಮಂತ್ರಿ ಹೇಳಿದ್ರೆ ಇದು ಹುಚ್ಚರು ಮಾತಾಡೋ ಮಾತಲ್ಲ. ಇದು ಯಾರ ಮನುಷ್ಯರು ಮಾತಾಡೋದ? ಒಬ್ಬ ಜವಾಬ್ದಾರಿ ಮನುಷ್ಯ ಹೇಳತ್ತದ. ಪಕ್ಷ ಚುನಾವಣೆ ಮಾಡಬೇಕು. 2028ರಲ್ಲಿ ಚುನಾವಣೆ ಆಗಿ ಆಮೇಲೆ ಮುಂದಿನ ಯಾರು ಹೇಳಕ್ಕೆ ಏನು ಅಧಿಕಾರ ಇದೆ ಅವ್ರಿಗೆ ಹೇಳಕ್ಕೆ? ಮಾಧ್ಯಮದ ಸ್ನೇಹಿತರೆ, ಒಂದ್ ನಿಮಿಷ ರಾಜ್ಯದ ಅಧ್ಯಕ್ಷರು ಅವರ ಸಾರಥ್ಯದಲ್ಲಿ ಚುನಾವಣೆ ಹೋದಾಗ 150 ಸ್ಥಾನ ಬರುತ್ತೆ, ಸಹಜವಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೀನಿ ಅಭಿಮಾನಿಯಿಂದ ಅಷ್ಟೇ. ಸತ್ತು ಹೋದ ವಿಷಯಗಳನ್ನ 2018ರಲ್ಲಿ ಆಗಿದ್ದನ್ನು ಮತ್ತೆ ಈಗ ಇರ್ತಾರೆ. ಕಾಂಗ್ರೆಸ್ ಪಕ್ಷ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡಿ. ಈಗೇನು ಪ್ರಾಸಿಕ್ಯೂಷನ್ ಮಾಡ್ತಾರೆ ಇವರು? 18ರಲ್ಲಿ ಒಂದ್ಸರಿ ಆಲ್ರೆಡಿ ಗವರ್ನರ್ ರಿಜೆಕ್ಟ್ ಮಾಡಿ ಆಗಿದೆ. ಅದನ್ನು ಈಗ ಮತ್ತೆ ಕೆದಕ್ಕೆ ತೆಗಿತಾರೆ ಅಂದ್ರೆ ಅವ್ರಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ ಕಾಂಗ್ರೆಸ್ನವ್ರಿಗೆ. ಇವತ್ತು ಜನರ ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಬೇಕಾಗಿದೆ. ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ದಿನಕ್ಕೊಂದು ಹಗರಣವನ್ನ, ಅವ್ರ ಹಗರಣಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಉಳಿದವ್ರ ಮೇಲೆ ಆಪಾದನೆಗಳನ್ನು ಮಾಡಬೇಕು. ಇವತ್ತು ಸದಾನಂದ ಗೌಡ್ರು ಒಂದು ನಿಮಿಷ ಸರ್ ಸದಾನಂದ ಗೌಡ್ರ ಮೇಲೆ ಏನು ಆಪಾದನೆ ಮಾಡಿದ್ದಾರೆ? ಅವರು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, MLA ಕೆಲಸ ಮಾಡಿದ್ದಾರೆ, MLC ಆಗಿ ಕೆಲಸ ಮಾಡಿದ್ದಾರೆ, MP ಆಗಿ ಕೆಲಸ ಮಾಡಿದ್ದಾರೆ, ರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಅದಾದ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಯಾರು? ಸದಾನಂದ ಗೌಡರು. ಅವ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ತಾವು ಅರ್ಥ ಮಾಡ್ಕೋಬೇಕು. ಪಕ್ಷಕ್ಕೆ ಯಾರು ಕೊಡುಗೆ ಏನಿದೆ, ಯಾರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ತಾವು ಅರ್ಥ ಮಾಡ್ಕೋಬೇಕು. ಸದಾನಂದ ಗೌಡ್ರನ್ನ ಏನು ಇವತ್ತು ಮಾತಾಡಿದ್ದಾರೆ ಅದನ್ನು ಪೂರ್ತಿ ನಾವು ಎಲ್ಲರೂ ಸೇರಿ ಖಂಡಿಸ್ತೀವಿ. ಇಂದಾರ ಮಾತುಗಳು ಮಾತಾಡಿದರೆ ನಾವು ಇನ್ನೂ ಕೀಳು ಮಟ್ಟಕ್ಕೆ ಹೋಗಿ ಮಾತಾಡೋಕ್ಕೆ ಬರುತ್ತೆ. ಆದರೆ ಪಾರ್ಲಿಮೆಂಟ್ರಿ ವ್ಯವಸ್ಥೆಯಲ್ಲಿ ಆ ರೀತಿ ನಾವು ಮಾತಾಡೋದಿಲ್ಲ. ನಮಗೊಂದು ಲ್ಯಾಂಗ್ವೇಜ್ ಇದೆ, ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜ್. ನಾವು ಕೀಳು ಮಟ್ಟಕ್ಕೆ ಮಾತಾಡಲ್ಲ. ಅವ್ರ ಬಗ್ಗೆ ತಾವೇ ಅಂದಾಜು ಮಾಡಿ. ಸದಾನಂದ ಗೌಡರು ಎಷ್ಟು ಒಳ್ಳೆಯವರು, ನಗ್ನಗ್ತಾ ಎಲ್ಲರನ್ನೂ ಮಾತಾಡ್ತಾರೆ. ಅವ್ರ ಬಗ್ಗೆ ಇವರು ಮಾತಾಡ್ತಾರೆ ಅಂದರೆ ಇವರ ಕೀಳು ಮಟ್ಟದ ಬುದ್ಧಿ ಎಷ್ಟಿದೆ ಅಂತ ತಾವು ಅರ್ಥ ಮಾಡ್ಕೊಂಡು ಅಲ್ಲ ಅವರನ್ನ ಈ ನಡವಳಿಕೆಯನ್ನ ಒಂದು ನಿಮಿಷ ಈ ನಡವಳಿಕೆಯನ್ನ ನಾವೆಲ್ಲರೂ 50 ಜನ MLA ಸೇರಿದೀವಿ ಅಂದರೆ ತಮಾಷೆ ಅಲ್ಲ, ಸುಮ್ಮನೆ ಮಾತಾಡಲ್ಲ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂದರೆ ತಾವು ಅರ್ಥ ಮಾಡ್ಕೊಳ್ಳಿ. ನಾವು ಎಲ್ಲ ಕಡೆ ಪ್ರವಾಸ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಏನಕ್ಕೆ? ನಮ್ಮ ಕಾರ್ಯಕರ್ತರನ್ನ ಸಮಾಧಾನ ಮಾಡೋಕ್ಕೆ, ನಮ್ಮ ನಾಯಕರನ್ನ ಒಗ್ಗೂಡಿಸುವಿಕೆ ಮಾಡೋಕ್ಕೆ ನಾವೆಲ್ಲ ಹೋಗ್ತಾ ಇರೋದು. ಆಯಾ ಕ್ಷೇತ್ರದಲ್ಲಿ ನಾವೆಲ್ಲ ಮತ್ತೆ ಗೆದ್ದು ಬರಬೇಕು, ನಮ್ಮ ಶಾಸಕರಾಗಿ ಬರಬೇಕು, NDA ಸರ್ಕಾರ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ. ಈ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾ ಇರೋದು. ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ನಾವು ಯಾರು ಹೇಳಿದ್ವಿ? ಇಲ್ಲಿರೋರು ಸದಾನಂದ ಗೌಡರು ಕೆಟ್ಟವರು ಅಂತ ಯಾರಾದ್ರೂ ಹೇಳಿದ್ವಾ? ನಿಮ್ಮಿಂದ ಕಾಂಗ್ರೆಸ್ ಖುಷಿಯಾಗಿ ಅದು ಎಷ್ಟು ಈ ತರ ಘಟನೆಗಳಲ್ಲಿ ಕಾಂಗ್ರೆಸ್ನವರನ್ನು ಖುಷಿ ಆಗಲ್ಲ. ಕಾಂಗ್ರೆಸ್ನವ್ರದ್ದು 3 ಜನ ಮುಖ್ಯಮಂತ್ರಿಗಳು, ಪ್ರತಿಯೊಬ್ಬರು MLA ಮುಖ್ಯಮಂತ್ರಿ. ಅಲ್ಲ ಸರ್, ಅವರು ಹೇಳ್ತಾ ಇದ್ದಾರೆ, ಸರ್ ಅವ್ರು ಏನೇ ಮಾಡ್ಕೊಂಡ್ರೆ ನಾನು ಯಾವುದೇ ರೀತಿಯ ಹೋರಾಟ ನಿಲ್ಲಿಸೋದಿಲ್ಲ. DC ಪಾಟೀಲ್ ಅರ್ಥ ಆಯ್ತಾ? ದುಷ್ಟಶಕ್ತಿಗಳಂದ್ರೆ ಹೊರಗಿನ ದುಷ್ಟಶಕ್ತಿ ಕಾಂಗ್ರೆಸ್, ಒಳಗಿನ ದುಷ್ಟಶಕ್ತಿ ಯಾರು ನಿಂತಾರೆ? ಬಿಜೆಪಿ ಸ್ವಯಂ ಘೋಷಿತ ಹಿಂದೂ ಹುಲಿ ಹೇಳ್ಕೆತಾರ. ಹಿಂದೂ ಹುಲಿ ಅಲ್ಲ, ಹಿಂದೂ ಹಿಲಿ ಅಲ್ಲ. ಅವ್ರು ಸ್ವಯಂ ಘೋಷಿತ ಇಂಥವ್ರಿಂದ ಪಕ್ಷ ಅವ್ರು ಹೇಳಿದ್ದು BC ಪಾಟೀಲ್ ಅರ್ಥ ಮಾಡ್ಕೊಳ್ರಿ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ. ಯಾರು ಹೋಗಲ್ಲ, ಪೇಮೆಂಟ್ ಕೆಲವರಲ್ಲಿ ಬೇಡ. ಹೋಗಿದೆ ಮಂಗಳಾರತಿ ಆಗಿದೆ, ರಾಯಚೂರಲ್ಲಿ, ಬೀದರಲ್ಲಿ ಮಂಗಳಾರತಿ. ಸಾಕಣೆ ಎಲ್ಲರೂ ಮಾತಾಡ್ತಾರೆ.